ರೈಟ್, ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ರೂಲ್ಸ್. ಇಂಗ್ಲೀಷ್ ಸ್ಪಷ್ಟವಾಗಿ ನಾವು ಓದೋದು ಬರೆಯೋದು ನಾವು ಕಲಿತ್ಕೋಬೇಕು ಅಂದರೆ ಸ್ಪೆಲ್ಲಿಂಗ್ ರೂಲ್ಸು ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡಿರಬೇಕು. ಅದು ನಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಆಗ ಮಾತ್ರ ನಮಗೆ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಲಿಟ್ರಸಿ ಏನಿದೆ ಕರೆಕ್ಟಾಗಿ ನಮಗೆ 100% ಬರುತ್ತೆ. ಇಲ್ಲಾಂದರೆ ಅರ್ಧಂಬರ್ಧ ಆಗಿಬಿಡುತ್ತೆ. ಸೊ ಸ್ಪೆಲ್ಲಿಂಗ್ ರೂಲ್ಸ್ ಬಹಳ ಮುಖ್ಯ. ಸೊ ಈಗಾಗಲೇ ನಾವು ಕ್ಲಾಸಲ್ಲಿ 5 ಸ್ಪೆಲ್ಲಿಂಗ್ ರೂಲ್ಸ್ ಕಲಿತಾಗಿದೆ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಆ್ಯಂಡ್ ನಂಬರ್ 5. ಸೊ ಇವತ್ತಿನ ಕ್ಲಾಸಲ್ಲಿ 6ನೇ ಸ್ಪೆಲ್ಲಿಂಗ್ ರೂಲ್ಸ್ ಕಲಿಯೋಣ. ಓಕೆ, ಸ್ಪೆಲ್ಲಿಂಗ್ ರೂಲ್ ನಂಬರ್ 6. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಆರ್ ಫ್ರೀ ಟು ಲರ್ನ್ ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಬಹಳ ಮುಖ್ಯವಾದ ವಿಡಿಯೋ ಇದು. ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ, ಯಾಕೆಂದರೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಡೌಟ್ಸ್ ಅಂದರೆ ನಿಮ್ಮ ಪ್ರಶ್ನೆಗಳೇನಾದರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನೆಕ್ಸ್ಟ್ ಸ್ಪೆಲ್ಲಿಂಗ್ ರೂಲ್. ಸೊ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ರೂಲ್ ಬಹಳ ಮುಖ್ಯ ಅಂತ ಹೇಳಿದೆ ನಾನು. ನೆಕ್ಸ್ಟ್ ಸ್ಪೆಲ್ಲಿಂಗ್ ರೂಲ್ ಯಾವುದು? ರೂಲ್ ನಂಬರ್ 7. ಸ್ಪೆಲ್ಲಿಂಗ್ ರೂಲ್ ನಂಬರ್ 7. ಸ್ಪೆಲ್ಲಿಂಗ್ ರೂಲ್ ಬಹಳ ಮುಖ್ಯ. ನಾವು ಇಂಗ್ಲೀಷು ಓದೋದು ಮತ್ತು ಬರೆಯೋದು ಕಲಿಬೇಕಾದ್ರೆ ಸ್ಪೆಲ್ಲಿಂಗ್ ರೂಲ್ಸನ್ನು ನೀವು ಮರ್ತರು ಅಥವಾ ನೀವು ಕಲಿದೇ ಇದ್ದರೆ ಖಂಡಿತ ನಿಮಗೆ ಇಂಗ್ಲೀಷ್ ಓದೋದು ಬರೆಯೋದು ಬಹಳ ಕಷ್ಟ ಆಗುತ್ತೆ. ಓಕೆ, ಸೊ 6 ಸ್ಪೆಲ್ಲಿಂಗ್ ರೂಲ್ಸನ್ನು ನಾವು ಈ ಒಂದಷ್ಟು ಕ್ಲಾಸಲ್ಲಿ ಕವರ್ ಮಾಡಿದ್ವಿ ಅಲ್ವಾ. ಈಗ ರೂಲ್ ನಂಬರ್ 7, ದಿಸ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್ ಇದೆ ಇದು. ರೂಲ್ ನಂಬರ್ 7ಅಲ್ಲಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಏನು ಕಲಿತೀವಿ ಅಂದರೆ, ಜಿ ಇಂಗ್ಲೀಷಲ್ಲಿ ನಮಗೆ ಜಿ ಅಕ್ಷರ ಏನಿದೆ, ಜಿ ಅಥವಾ ಜಿ, ಇದಕ್ಕೆ 2 ಸೌಂಡ್ ಇದೆ ಅಂತ ನಾನು ಹೇಳಿದೆ. ಒಂದು ಗ, ಇನ್ನೊಂದು ಜ. ರೈಟ್, ಜಿ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ. ಈ 2 ಸೌಂಡ್ ಎಲ್ಲೆಲ್ಲಿ ಬರುತ್ತೆ ಅಂತ ನಾವು ಕರೆಕ್ಟಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಿದ್ದರೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ನಮಗೆ ತುಂಬ ಈಸಿ ಆಗುತ್ತೆ. ಓಕೆ, ಈ ಗೊಂದಲ ಇದ್ದೇ ಇದೆ ನಿಮಗೆ ಸ್ಟಾರ್ಟಿಂಗಿಂದನೂ ಈ ಸಮಸ್ಯೆ ಇದೆ. ಸಮಸ್ಯೆ ಅಲ್ಲ, ಇದೊಂದು ಡೌಟ್ ಇದೆ. ಜಿ ಕೆ 2 ಸೌಂಡು ಅಂತ ಹೇಳಿದ್ದಾರೆ, ಆದರೆ ಅದನ್ನು ಎಲ್ಲಿ ಬಳಸೋದು, ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು? ಓಕೆ, ಸೊ ಈಗ ನಾವು ಅದನ್ನು ನೋಡೋಣ. ಇದರಲ್ಲಿ ನಿಮಗೆ 4 ರೂಲ್ಸ್ ಬರುತ್ತೆ, 4 ಪಾಯಿಂಟ್ಸ್ ಬರುತ್ತೆ. ರೂಲ್ಸ್ ಅಲ್ಲ, ಪಾಯಿಂಟ್ಸ್ ಬರುತ್ತೆ, ಬಟ್ ಇಟ್ ಈಸ್ ಆ್ಯಕ್ಚುಲಿ ರೂಲ್ ಪಾಯಿಂಟ್ಸ್. ಜಿ ಈಸ್ ಆಲ್ವೇಸ್ ಹಾರ್ಡ್. ಓಕೆ, ಸೊ ನಾನು ಒಂದೊಂದೇ ಹೇಳ್ತೀನಿ, ಒಂದೊಂದೇ ನೋಡೋಣ. ಓಕೆ, 4 ಪಾಯಿಂಟ್ಸ್ ಬರುತ್ತೆ, ಒಂದೊಂದೇ ನೋಡೋಣ. ಸೊ ರೂಲ್ ನಂಬರ್ 7ಅಲ್ಲಿ ಸಾಫ್ಟ್ ಜಿ, ಆಮೇಲೆ ನಾವು ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಅಂತ ಹೇಳ್ತೀವಿ. ಫಸ್ಟಿಗೆ ಜಿಗೆ 2 ಸೌಂಡ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಅಂತ ನೋಡೋಣ. ಓಕೆ, ಯಾ, ಜಿ, ಇದು ಗ, ಇನ್ನೊಂದು ಜ. ಓಕೆ, ಸಿ ಗ ಅಂತ ಏನು ಹೇಳ್ತೀವಿ, ಇದಕ್ಕೆ ನಾವು ಹಾರ್ಡ್ ಜಿ ಅಂತ ಹೇಳ್ತೀವಿ. ಹಾರ್ಡ್ ಅಂದರೆ ಗ, ಹಾರ್ಡ್. ಓಕೆ, ಹಾರ್ಡ್, ಇದು ಹಾರ್ಡ್ ಅಂತ ಅನ್ಕೊಳ್ಳೋದಲ್ಲ, ಇದೇ ಹಾರ್ಡು. ಈ ಜ ಅಂತ ಏನು ಹೇಳ್ತೀವಿ, ಇದು ಸಾಫ್ಟ್. ಓಕೆ, ಸೊ ನಾವು ಸೌಂಡ್ಸನ್ನು ಐಡೆಂಟಿಫೈ ಮಾಡಬೇಕಾದ್ರೆ ಅದನ್ನು ಸಾಫ್ಟ್ ಆ್ಯಂಡ್ ಹಾರ್ಡ್ ಜಿ ಅಂತ ಹೇಳಬೇಕು. ಸಾಫ್ಟ್ TH, ಹಾರ್ಡ್ TH ಅಂತ ಹೇಳಬೇಕು. ಸೌಂಡ್ಸನ್ನು ಸಾಫ್ಟ್ ಮತ್ತು ಹಾರ್ಡ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಓಕೆ, ರೈಟ್. ಸೊ ಜಿನ ನಾವು ಗ ಅಂತ ಹೇಳಿದ್ರೆ ಅದು ಹಾರ್ಡ್ ಜಿ, ಜಿನ ನಾವು ಜ ಅಂತ ಹೇಳಿದ್ರೆ ದಟ್ ಈಸ್ ಸಾಫ್ಟ್ ಜಿ. ಓಕೆ, ಇದು ನೆನಪಲ್ಲಿ ಇಟ್ಕೊಳ್ಳಿ. ರೈಟ್, ಈಗ ಫಸ್ಟ್ ಪಾಯಿಂಟ್ ವಿಚ್ ಇಸ್ ದ ಫಸ್ಟ್ ರೂಲ್, ಇದೇನು ಹೇಳುತ್ತೆ ಅಂದರೆ AUOL ಮತ್ತು R ಅಕ್ಷರಗಳು. ಯಾವ್ಯಾವ ಅಕ್ಷರಗಳು?
ಎ ಯು ಓ ಎಲ್ ಮತ್ತು ಆರ್ ಅನ್ನೋ ಅಕ್ಷರಗಳು ಜಿ ಆದ ನಂತರ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು. ಏನು? ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಅಕ್ಷರದಕ್ಕಿಂತ ಮುಂಚೆ ಜಿ ಆದಮೇಲೆ ಬಂದರೆ ಆ ಅಕ್ಷರ, ಆ ಜಿ ಏನಿದೆ ಅದು ಗ ಅಂತ ಹೇಳಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ರೂಲ್ ನೋಡಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸುತ್ತೆ. ಎಕ್ಸಾಂಪಲ್ ನೋಡಿ. ಈಗ ಜಿ ಆದಮೇಲೆ ಎ ಬಂದಿದೆಯಾ? ಸೊ ಎ. ಜಿ ಆದಮೇಲೆ ಯು ಬಂದಿದೆಯಾ? ಇಲ್ಲಿ ಯು ಇದೆ. ಜಿ ಆದಮೇಲೆ ಓ ಬಂದಿದೆಯಾ? ಓ, ರೈಟ್. ಇಲ್ಲಿ ಜಿ ಆದಮೇಲೆ ಎಲ್ ಇದೆಯಾ? ಎಲ್. ಜಿ ಆದಮೇಲೆ ಆರ್ ಇದೆಯಾ? ಈ ಆರ್ ಅಲ್ವಾ? ಸೊ ಈ ಥರ ಕಾಂಬಿನೇಷನ್ ಬಂದಾಗ ಜಿ ಆದಮೇಲೆ ಎ ಬಂದರೆ ಅದು ಯಾವತ್ತೂ ನಿಮಗೆ ಜ್ಯಾ ಅಂತ ಬರೋದಿಲ್ಲ. ಜಿ ಆದಮೇಲೆ ಎ ಬಂದರೆ ಇಟ್ ಈಸ್ ಆಲ್ವೇಸ್ ಗ್ಯಾ ಆರ್ ಗಾ. ಓಕೆ, ಸೊ ಇಲ್ಲಿ ಜಿ ಎ ಆರ್ ಡಿ ಇ ಎನ್, ಗಾರ್ಡನ್. ಜಿ ಎ ಆರ್ ಎ ಜಿ ಇ, ಗ್ಯಾರೇಜ್. ಜಿ ಎ ಗ್ಯಾಲಕ್ಸಿ. ಜಿ ಎ ಗ್ಯಾದರ್. ಜಿ ಎ ಎಸ್ ಗ್ಯಾಸ್. ಜಿ ಎ ಎಸ್ ಪಿ ಗ್ಯಾಸ್ಪ್. ಇಲ್ಲಿ ಏನು ಬಂದಿದೆ ನಿಮಗೆ? ಗನೇ ಬಂದಿದೆ. ಇಲ್ಲಿ ಜ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಜ ಅಂತ ಹೇಳಬಾರ್ದು. ಯಾಕೆಂದರೆ ನಾವು ಜಾ ಅಂತ ಹೇಳಬೇಕಾದ್ರೆ ಜೆ ಎ ಬರುತ್ತೆ. ಜೆ ಎ ಜಾ. ಜಿ ಎ ಈಸ್ ಆಲ್ವೇಸ್ ಗ್ಯಾ. ಓಕೆ, ಸೊ ಎರಡನೇದು ಜಿ ಯು. ಜಿ ಯು ಬಂದಾಗ ನಿಮಗೆ ಗ ಅಂತಲೇ ಬರುತ್ತೆ. ಜಿ ಯು ಇಲ್ಲಿ ನೋಡಿ, ಗಿಟಾರ್, ಗೈಡ್, ಗಾರ್ಡ್, ಗೆಸ್. ಗ ಗ ಗ ಗ. ಇಲ್ಲೂ ಗ ಗ ಗ ಗ. ಓಕೆ, ಸೊ ಇಲ್ಲಿ ಜಿ ಓ, ಗೋ. ಜಿ ಓ ಎಲ್ ಡಿ, ಗೋಲ್ಡ್. ಗೋಟ್, ಗೋಲ್ಡ್, ಗೋಲ್. ಸೊ ಇಲ್ಲೇನು ಸೌಂಡ್ ಬರ್ತಾ ಇದೆ ನಿಮಗೆ? ಗ ಗ ಗ. ಹಾಗೆ ಇಲ್ಲಿ ಜಿ ಎಲ್ ಇದೆ. ಜಿ ಎಲ್ಲನ್ನು ನಾವು ಜಲ ಅಂತ ಹೇಳೋಕ್ಕಾಗಲ್ಲ, ಗ್ಲ ಅಂತಲೇ ಹೇಳಬೇಕು. ಗ್ಲಾಸ್, ಗ್ಲೋವ್, ಗ್ಲೋವ್, ಗ್ಲವ್, ಗ್ಲೈಡ್. ಗ ಗ ಗ ಬರ್ತಾ ಇದೆಯಾ? ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಗ. ಇಟ್ಸ್ ವೆರಿ ಸಿಂಪಲ್. ಜಿ ಆರ್ ಇದೆ. ಜಿ ಆರ್ ಬಂದಾಗ ಗ್ರ್ ಅಂತ ಹೇಳ್ತೀವಿ, ರೈಟ್? ಗ್ರೀನ್, ಗ್ರೌಂಡ್, ಗ್ರೇಪ್, ಗ್ರೋ, ಗ್ರಾಸ್. ಓಕೆ, ಸೊ ಜಿ ಅಕ್ಷರ ಗ ಎಲ್ಲೆಲ್ಲಾಗುತ್ತೆ ಅಂತ ಹೇಳಿದ್ರೆ ಕಡ್ಡಾಯವಾಗಿ ಎಲ್ಲೆಲ್ಲಾಗುತ್ತೆ? ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿಗಿಂತ ಮುಂಚೆ ಬಂದರೆ, ಅದಾದಮೇಲೆ ಅಥವಾ ಈ ಅಕ್ಷರಗಳು ಜಿ ಆದ ನಂತರ ಬಂದರೆ, ಜಿಗಿಂತ ಮುಂಚೆ ಅಲ್ಲ, ಸಾರಿ, ಜಿ ಆದ ನಂತರ ಬಂದರೆ ಇದಕ್ಕೆ ನಾವು ಗ ಉಚ್ಚಾರಣೆ ಹೇಳ್ತೀವಿ. ಓಕೆ, ಸೊ ಇನ್ನು ಜ ಎಲ್ಲಿ ಹೇಳ್ತೀವಿ ನೋಡೋಣ. ಗ ಗೊತ್ತಾಯ್ತಲ್ವಾ? ಆ ಗ ಫಸ್ಟ್ ಎಲ್ಲೆಲ್ಲಿ ಹೇಳ್ತೀವಿ ಅಂತ ನೋಡೋಣ, ಆಮೇಲೆ ಜ ಎಲ್ಲೆಲ್ಲಿ ನೋಡೋಣ. ಎರಡನೇದು ಏನು ಹೇಳುತ್ತೆ? ಇದು ಸಿಂಪಲ್. ಇದು ಎರಡನೇದು ಏನು ಹೇಳುತ್ತೆ? ಜಿ ಈಸ್ ಆಲ್ವೇಸ್ ಹಾರ್ಡ್ ಆಟ್ ದ ಎಂಡ್ ಆಫ್ ಎನಿ ವರ್ಡ್. ಜಿ ಈಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್. ಅಂದರೆ ಯಾವ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು. ಇಲ್ಲಿ ನೋಡಿ, ಬ್ಯಾಗ್, ಇದನ್ನು ಬ್ಯಾಜ್ ಅಂತ ಹೇಳಲ್ಲ, ಬ್ಯಾಗ್. ಡಾಗ್, ಡಾಜ್ ಅಂತ ಹೇಳ್ತೀವಿ, ಇಲ್ಲ. ಬ್ಯಾಗ್, ಡಾಗ್, ಬಿಗ್, ರಗ್, ಲೆಗ್, ಪಿಗ್, ಡಿಗ್. ಕೊನೆಯಲ್ಲಿ ಬಂದಿದೆ ತಾನೆ? ಕೊನೆಯಲ್ಲಿ ಬಂದಾಗ ಬರೀ ಜಿ ಇದೆ, ಸೊ ಅದನ್ನು ನಾವು ಗ ಅಂತಲೇ ಹೇಳ್ತೀವಿ. ಹಾಗೆ ಇಲ್ಲಿ ರನ್ನಿಂಗ್, ಈಟಿಂಗ್, ಸಿಂಗಿಂಗ್, ಪೇಂಟಿಂಗ್, ಟಾಕಿಂಗ್, ವಾಕಿಂಗ್, ಡ್ರೈವಿಂಗ್. ಓಕೆ, ಜಿ ಇದೆ, ಗ ಅಂತ ಹೇಳ್ತಾ ಇದ್ದೀವಿ. ಓಕೆ, ಈಗ ಇಲ್ಲಿ ನೋಡಿ, ಮೂರನೇದು, ಯಾವುದೇ ಪದಗಳು ಜಿ ಇ ಅಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗುವುದು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಅದು ಎಲ್ಲದನ್ನು ನೆನಪಲ್ಲಿ ಇಟ್ಕೋಬೇಕು. ನಾನು ಹೇಳ್ತಾ ಇರೋದು, ಯಾವುದೇ ಪದಗಳು ಜಿ ಇ, ಜಿ ಮತ್ತು ಇ ಅಲ್ಲಿ ಕೊನೆಯಾದರೆ, ಬರೀ ಜಿ ಅಲ್ಲ, ಬರೀ ಜಿ ಅಲ್ಲಿ ಕೊನೆ ಆದರೆ ಗ ಅಂತ ಹೇಳಬೇಕು. ಯಾವುದೇ ಪದಗಳು ಜಿ ಇ ಅಲ್ಲಿ ಕೊನೆಯಾದರೆ ಈ ಜಿ ಇನ ನಾವು ಏನಂತ ಹೇಳ್ತೀವಿ? ಜ ಅಂತ ಹೇಳ್ತೀವಿ. ಓಕೆ, ಉದಾಹರಣೆಗೆ ಇಲ್ಲಿ ಇದೇನಾಗುತ್ತೆ? ಆರ್ ಎ ಜಿ, ರ್ಯಾಗ್, 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 ಗ ಅಂತ ಹೇಳ್ತಾ ಇದ್ದೀವಿ. ಅದೇ ನಾವಿಲ್ಲಿ ಇ ಹಾಕಿದ್ರೆ ರ್ಯಾಗ್ ಆಗಲ್ಲ, ಇಟ್ ಈಸ್ ರೇಜ್, ರೇಜ್. ರೇ ಯಾಕಾಗುತ್ತೆ?
ಇಲ್ಲಿ ಇ ಇರೋದ್ರಿಂದ ಪಕ್ಕದಲ್ಲಿರೋ ವಾವೆಲ್ ಏನಿರುತ್ತೆ ಅದು ಲಾಂಗ್ ವಾವೆಲ್ ಆಗುತ್ತೆ. ಇಲ್ಲಿ ಜಿ ಜೊತೆಗೆ ಇ ಇರೋದ್ರಿಂದ ಇದರ ಪ್ರಕಾರ ಜ ಅಂತ ಹೇಳಬೇಕು. ಸೊ ರ ಎ ಜ್, ರೇಜ್. ಒಂದು ಅಕ್ಷರ ತೆಗೆದ್ರೆ ಇದು ರ್ ಆಗ್, ರ್ಯಾಗ್. ಓಕೆ, ಸೊ ಈಗ ನೋಡಿ, ಇದನ್ನು ನಾವು ಓದೋದು ಹೇಗೆ? ರ್ಯಾಗ್ ಕನ್ನಡದಲ್ಲಿ ಓದು. ಅದೇ ಇದಕ್ಕೆ ಒಂದು ಇ ಹಾಕಿದ್ರೆ, ಈ ಅಷ್ಟೇ ಹಾಕಿದ್ದೀವಿ, ಇಲ್ಲಿ ರ್ಯಾಗ್ ಇರೋದು ಏನಾಗುತ್ತೆ? ಇದು ರೇಜ್ ಆಗುತ್ತೆ. ದಿಸ್ ಇಸ್ ದ ಡಿಫರೆನ್ಸ್. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಅದೇ ಥರ ಇಲ್ಲಿ ನೋಡಿ, ಈಗ ನಾನಲ್ಲಿ ಈ ತೆಗಿತೀನಿ ಅಂತ ಇಟ್ಕೊಳ್ಳಿ. ಈ ಇಲ್ಲ ಅಂದರೆ ಇದರ ಉಚ್ಚಾರಣೆ ಏನಾಗುತ್ತೆ ಗೊತ್ತಾ? STAG, ಸ್ಟ್ಯಾಗ್. ಯಾಕೆ ಹೇಳಿ? ಇದಕ್ಕಿಂತ ಮುಂಚೆ ನಾನೇನು ಹೇಳಿದೆ? ಕೊನೆಯಲ್ಲಿ ಜಿ ಬಂದರೆ ಅದನ್ನು ಗ ಅಂತ ಹೇಳಬೇಕು. ಸೊ STAG, ಸ್ಟ್ಯಾಗ್. STAGE, ಸ್ಟೇಜ್. PAG, ಪ್ಯಾಗ್. PAGE, ಪೇಜ್. ಸೊ ಇದು ಈ ಥರ ಬರೋದಿಲ್ಲ ವರ್ಡ್ಸು, ಜಸ್ಟ್ ನಾನು ಸುಮ್ಮನೆ ಹೇಳ್ತೇನೆ. ಸೊ ಗೇಜ್, ಗ್ಯಾಗ್ ಅಂತ ಆಗ್ಬೋದು, ಗೇಜ್. ಎಂಗ್ಯಾಗ್, ಎಂಗೇಜ್. ಸೊ CHANG, ಚಾಂಗ್. ಈ ಹಾಕಿದ್ರೆ ಚೇಂಜ್. ಅರ್ಥ ಆಯ್ತಾ? ಸೊ ಯಾವುದೇ ಪದದಲ್ಲಿ, ಇಂಗ್ಲೀಷಲ್ಲಿ ಯಾವುದೇ ಪದದಲ್ಲಿ ನಿಮಗೆ GE ಕೊನೆಯಲ್ಲಿ ಬಂತ ಅದನ್ನು ಜ ಅಂತಲೇ ಹೇಳಿ, ಅಥವಾ ಜ ಅಂತ ಹೇಳಬೇಕು, ಅಥವಾ ಝ್ ಅಂತ ಹೇಳ್ಬೋದು. ಎರಡು ಸೌಂಡ್ ಇದೆ, ಬಟ್ ಬೇಸಿಕ್ಲಿ 99.9% ವರ್ಡ್ಸ್ ನಿಮಗೆ ಜ ಅಂತಲೇ ಬರೋದು. ಓಕೆ, ಇಲ್ಲಿ ನೋಡಿ, ಚೇಂಜ್, ರೇಂಜ್, ಲಾರ್ಜ್, ಕೇಜ್, ಮ್ಯಾನೇಜ್, ಮೆಸೇಜ್, ಏಜ್, ಪೇಜ್, ಕೇಜ್, ರೇಜ್, ಗೇಜ್. GE ಬಂದರೆ ಜ. ಓಕೆ, ಅದೇ ಥರ ಯಾವುದೇ ಪದದ ಕೊನೆಯಲ್ಲಿ ನಮಗೆ ಜಿ ಜೊತೆಗೆ ಡಿ ಬಂದರೆ DGE. DGE ಬಂದರೆ ಡಿ ಸೈಲೆಂಟ್ ಆಗಿರುತ್ತೆ, GEನ ಜ ಅಂತ ಹೇಳಬೇಕು. ಸೊ ಇದೊಂದು ಸಿಂಪಲ್ ರೂಲು. ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊಂದಲ ಇರೋದಿಲ್ಲ, ಕನ್ಫ್ಯೂಷನ್ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಈ ರೂಲನ್ನು ಏನು ಹೇಳುತ್ತೆ? ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ. ಜಿ ಈಸ್ ಆಲ್ವೇಸ್ ಸಾಫ್ಟ್ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ. ಯಾವುದೇ ಪದಗಳು GE ಅಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು, ಸಾಫ್ಟ್ ಆಗಿರುತ್ತೆ. ಸೊ ಸಾಫ್ಟನ್ನ ನಾವು ಜ ಅಂತ ಹೇಳ್ತೀವಿ, ಹಾರ್ಡ್ ಜಿನ ನಾವು ಗ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಇನ್ನೊಂದಿದೆ. ಇದನ್ನು ನೋಡ್ಬಿಡೋಣ. ಓಕೆ, ಸೊ ಇಲ್ಲಿ ರೂಲ್ ನಂಬರ್ 7 ಸ್ಪೆಲ್ಲಿಂಗ್ ರೂಲ್ಸ್, ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗಲ್ಲಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ರೂಲ್ ನಂಬರ್ 7 ಬಹಳ ಮುಖ್ಯ. ರೂಲ್ ನಂಬರ್ 7 ನಾವು 4ನೇ ಪಾಯಿಂಟ್ ನೋಡ್ತಾ ಇದ್ದೀವಿ. ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಜಿ ಆದ ನಂತರ EIY ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗುವುದು ಅಥವಾ ಆಗದೇ ಇರಬಹುದು. ಇದಕ್ಕಿಂತ ಮುಂಚೆ ನಾವು ಒಂದು ರೂಲ್ ಕಲ್ತಿದ್ದೀವಿ ಅಲ್ವಾ? ಸಿ ಅಕ್ಷರ ಆದಮೇಲೆ EIY ಬಂದರೆ, ಸಿ ಅಕ್ಷರ ಆದಮೇಲೆ EIY, ಇದರಲ್ಲಿ ಯಾವುದಾದ್ರು ಒಂದು ಅಕ್ಷರ ಬಂದರೆ ಸಿನ ನಾವು ಸ ಅಂತ ಹೇಳ್ತೀವಿ ಅಲ್ವಾ? ಅದೇ ಥರ ಜಿ ಆದಮೇಲೆ EIY ಬಂದರೆ ಜಿನ ನಾವು ಜ ಅಂತಲೇ ಹೇಳ್ತೀವಾ? ಇಲ್ಲ, ಜಿ ಎರಡೂ ಆಗ್ಬೋದು. ಜಿ ಗ ಅಂತ ಬರ್ಬೋದು, ಅಥವಾ ಜಿನ ನಾವು ಜ ಅಂತಲೂ ಹೇಳ್ಬೋದು. ಉದಾಹರಣೆಗೆ ಇಲ್ಲಿ ನೋಡಿ, ಜಿ ಆದಮೇಲೆ ಇ ಬಂದಿದೆ, ಹೌದಾ? ಜಿ ಆದಮೇಲೆ ಇ ಬಂದಿದೆ, ಜೆ ಅಂತ ಹೇಳಬೇಕಾ? ಹೌದು. ಕೆಲವು ಕಡೆ ಜೆ ಅಂತ ಆಗುತ್ತೆ, ಕೆಲವು ಕಡೆ ಗೆ ಆಗುತ್ತೆ. ನೋಡಿ ಇಲ್ಲಿ, GEM, ಜೆಮ್. GENERAL, ಜನರಲ್. GENTLE, ಜೆಂಟಲ್. ಜನರೇಷನ್, ಜೀನಿಯಸ್, ಜೆಸ್ಚರ್, ಜಿಯೋಮೆಟ್ರಿ. ಸೊ ಇಲ್ಲೆಲ್ಲ ನಿಮಗೆ ಜ ಅಂತ ಹೇಳ್ತಾ ಇದ್ದೀವಿ. ಈ ವರ್ಡ್ಸ್ ಎಲ್ಲ ನಿಮಗೆ ಜ ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ GET, ಗೆಟ್. ಇಲ್ಲೂ ಗೆಟ್, ಗರ್. ಹ್ಯಾಂಗರ್, ಸ್ಟ್ರಾಂಗರ್. ಗೆಟ್ ಟುಗೆದರ್, ಹ್ಯಾಂಗರ್, ಸ್ಟ್ರಾಂಗರ್. ಸೊ GE ಮಧ್ಯದಲ್ಲಿ ಬಂದಾಗ, ಕೊನೆಯಲ್ಲಿ ಬಂದಾಗ ಗ ಅಂತ ಸೌಂಡ್
ವರ್ಡ್ಸ್ ಇದ್ದಾವೆ. ಹಾಗಾಗಿ ನಾವು ಜಿ ಇ ಬಂದಿದ ತಕ್ಷಣ ಜ ಅಂತಲೇ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ್ಯಾವ ವರ್ಡ್ಸು ಅಂತ ನಾವೇ ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ಅದು ಥ್ರೂ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಜಿ ಐ ಇದೆ. ಜಿ ಐ ಬಂದಾಗ ನಾವು ಏನು ಹೇಳಬೇಕು? ಗಿ ಅಂತ ಹೇಳಬೇಕಾ, ಜಿ ಅಂತ ಹೇಳಬೇಕಾ? ಗಿ ಅಂತಲೂ ಬರುತ್ತೆ, ಜಿ ಅಂತಲೂ ಬರುತ್ತೆ. ಬಟ್ ಜಾಸ್ತಿ ವರ್ಡ್ಸ್ ಇಲ್ಲ, ನಾನು ಏನು ವರ್ಡ್ಸ್ ಕೊಟ್ಟಿದ್ದೀನಿ ಅದರಲ್ಲೇ ನಿಮಗೆ ಜಾಸ್ತಿ ಬರುತ್ತೆ. ಸೊ ಜಿ ಐ ಗಿ, ಗಿಫ್ಟ್, ಗಿವ್, ಗಿಲ್, ಗಿಲ್ಟ್, ಗರ್ಲ್, ಬಿಗಿನ್. ಸೊ ಇಲ್ಲೆಲ್ಲ ಏನು ಬಂದಿದೆ? ಗ ಗ ಗ ಗ ಬಂದಿದೆ. ಅದರಲ್ಲಿ ನೋಡಿ ಜಿ ಐ ಗಿಂಜರ್ ಅಲ್ಲ, ಇದು ಜಿಂಜರ್, ಜ ಜ ಜಿಂಜರ್. ಜಿಸ್ಟ್, ಇದನ್ನು ಎರಡು ಥರನೂ ಹೇಳ್ತಾರೆ, ಗಿಸ್ಟ್ ಮತ್ತು ಜಿಸ್ಟ್ ಅಂತ ಹೇಳ್ತಾರೆ. ರೀಜನ್, ಜಿ ಐ ಬಂದಿದೆ. ರೀಜನ್, ರೀಜಿಯನ್ ಅಲ್ಲ, ರೀಜನ್, ಜಿ ಐ ಒ ಎನ್, ಜನ್ ಆಗುತ್ತೆ ಇಲ್ಲಿ. ರೆಜೀಮ್, ರೆಜೀಮ್, ಇದು ಜಿ ಐ ಇದೆ, ಬಟ್ ಜಿ ಐನ ನಾವು ಜಿ ಅಂತ ಹೇಳಲ್ಲ, ಜಿ ಅಂತ ಹೇಳ್ತೀವಿ. ರೆಜೀಮ್. ಸೊ ಈ ಸೌಂಡ್ ನಿಮಗೆ ಬಹಳ ಅಪರೂಪ. ರೆಜೀಮ್. ರೆಜಿಸ್ಟರ್, ರೆಜಿಸ್ಟರ್. ಓಕೆ, ಸೊ ಇಲ್ಲಿ ಜಿ ಐ ಗಿ ಇದೆ, ಇಲ್ಲಿ ಜಿ ಐ ಜಿ ಇದೆ. ಇಲ್ಲಿ ಜಿ ಇ ಜೆ ಅಂತಲೂ ಇದೆ, ಇಲ್ಲಿ ಜಿ ಇ ಗೆ ಅಂತಲೂ ಇದೆ. ಅದೇ ಥರ ಜಿ ವೈ, ಜಿ ವೈ ಬಂದಾಗ ಜಿಮ್, ಜಿಮ್, ಜಿಪ್ಸಿ, ಜಿಮ್ನಾಸ್ಟ್. ಜಾಸ್ತಿ ವರ್ಡ್ಸ್ ಇಲ್ಲ. ಕೊನೆಯಲ್ಲಿ ಜಿ ವೈ ಬಂದಾಗ ನಾವು ಜಿ ಅಂತಲೇ ಹೇಳಬೇಕೆ ಹೊರತು ಗಿ ಅಂತ ಹೇಳೋ ಹಾಗಿಲ್ಲ. ಕೊನೆಯಲ್ಲಿ ಜಿ ವೈ ಬಂದಾಗ ಗಿ ಅಂತಲೇ ಹೇಳಬೇಕು. ನೋಡಿ ಇಲ್ಲಿ ಜಿಪ್ಸಿ, ಎನರ್ಜಿ, ಬಯಾಲಜಿ, ಸೈಕಾಲಜಿ. ಜಿ ವೈ ಬಂದಾಗ ಜಿ ಅಂತ ಹೇಳಬೇಕು. ಬಟ್ ಕೆಲವು ವರ್ಡ್ಸಲ್ಲಿ ಕೊನೆಯಲ್ಲಿ ಡಬಲ್ ಜಿ ಬಂದಾಗ ಮಾತ್ರ ಗಿ ಅಂತ ಹೇಳ್ತೀವಿ. ಡಬಲ್ ಜಿ, ಪಿಗಿ, ವಿಗಿ, ಶಾಗಿ. ಪಿಗಿ, ವಿಗಿ, ಶಾಗಿ. ಓಕೆ, ಇಲ್ಲಿ ಗೈನಕಾಲಜಿಸ್ಟ್, ಗೈನಕಾಲಜಿಸ್ಟ್, ಜಿ ವೈ ಗೈ. ಅರ್ಥ ಆಯ್ತಲ್ವಾ? ಓಕೆ, ಸೊ ಜಿ ಅಕ್ಷರಗಳು ಎಲ್ಲೆಲ್ಲಿ ಅದರ ಸೌಂಡ್ ಚೇಂಜ್ ಆಗುತ್ತೆ. ಜಿನ ಗ ಅಂತ ಯಾವಾಗ ಹೇಳ್ತೀವಿ, ಜಿನ ಜ ಅಂತ ಯಾವಾಗ ಹೇಳ್ತೀವಿ ಅನ್ನೋದು ಗೊತ್ತಾಯ್ತಲ್ಲ. ಇದು ಸ್ವಲ್ಪ ನಿಮಗೆ ವರ್ಡ್ಸ್ ನೆನ್ಪಿಟ್ಕೋಬೇಕು. ಇದು ಅಷ್ಟಾಗಿ ನಮಗೆ ಇದಕ್ಕೆ ರೂಲ್ 100% ಅಂತ ಹೇಳೋಕ್ಕಾಗಲ್ಲ. ಬಟ್ ವರ್ಡ್ಸ್ ನೆನ್ಪಿಟ್ಕೋಬೇಕು. ವರ್ಡ್ಸ್ ಯಾವ್ಯಾವ ವರ್ಡ್ಸ್ ಬರುತ್ತೆ? ಜಿ ಇ ಟಿ, ಗೆಟ್, ಟುಗೆದರ್, ಹ್ಯಾಂಗರ್. ಈ ಜಿ ಇ ಆರ್, ಜಿ ಇ ಕೊನೆಯಲ್ಲಿ ಜಿ ಇ ಆರ್ ಬರೋ ವರ್ಡ್ಸು ಆಲ್ಮೋಸ್ಟ್ ನಿಮಗೆ ಗರ್ ಅಂತಿರುತ್ತೆ. ಬಟ್ ಅಲ್ಲೂ ಜರ್ ಅಂತ ಬರೋ ವರ್ಡ್ಸ್ ಇದ್ದಾವೆ. ಅದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಗರ್ ಮತ್ತು ಜರ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಆ ವರ್ಡ್ಸ್ ತೋರಿಸ್ತೀನಿ. ಓಕೆ, ಓಕೆ, ರೈಟ್. ಏನಾದರೂ ಕ್ವೆಶನ್ಸ್ ರೆಡಿ ಮಾಡಿಕೊಳ್ಳಿ. ವಿಲ್ ಟೇಕ್ ಅ ಬ್ರೇಕ್. ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ.